ರಷ್ಯಾ ಮತ್ತು ಉಕ್ರೇನ್ ಸಂಘರ್ಷ 4ನೇ ವರ್ಷಕ್ಕೆ ಕಾಲಿಡುತ್ತಿರುವ ಬೆನ್ನಲ್ಲೇ ರಷ್ಯಾ ಮೇಲೆ ಐರೋಪ್ಯ ಒಕ್ಕೂಟ ಹೇರಲು ಉದ್ದೇಶಿಸಿರುವ 20ನೇ ಹಂತದ ನಿರ್ಬಂಧಗಳ ಪ್ಯಾಕೇಜ್ಗೆ ಹಂಗೇರಿ ವಿರೋಧ ವ್ಯಕ್ತಪಡಿಸಿದೆ. ತೈಲ ಪೂರೈಕೆ ಪುನರಾರಂಭವಾಗುವವರೆಗೆ ಈ ನಿರ್ಬಂಧಗಳನ್ನು ಬೆಂಬಲಿಸುವುದಿಲ್ಲ ಎಂದು ಹಂಗೇರಿ ಎಚ್ಚರಿಸಿದೆ. ಹಂಗೇರಿಯ ವಿದೇಶಾಂಗ ಸಚಿವ ಪೀಟರ್ ಸ್ಟಿಜಾಟೋವ್ ಅವರು ಈ ಕುರಿತು ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಉಕ್ರೇನ್ ದೇಶವು ದ್ರುಚ್ಪಾ ಪೈಪ್ಲೈನ್ ಮೂಲಕ ರಷ್ಯಾದಿಂದ ಬರುತ್ತಿದ್ದ ತೈಲ ಸಾಗಾಣಿಕೆಯನ್ನು ಉದ್ದೇಶಪೂರ್ವಕವಾಗಿ ಸ್ಥಗಿತಗೊಳಿಸಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ತೈಲ ಪೂರೈಕೆ ಮೊದಲಿನ ಸ್ಥಿತಿಗೆ ಬರುವವರೆಗೂ ಹೊಸ ನಿರ್ಬಂಧಗಳಿಗೆ ಹಂಗೇರಿ ಸಹಿ ಹಾಕುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಐರೋಪ್ಯ ಒಕ್ಕೂಟವು ರಷ್ಯಾ ಮೇಲೆ ಯಾವುದೇ ಹೊಸ ನಿರ್ಬಂಧ ಹೇರಬೇಕಿದ್ದರೂ ಒಕ್ಕೂಟದ ಎಲ್ಲ 27 ಸದಸ್ಯ ರಾಷ್ಟ್ರಗಳ ಸರ್ವಾನುಮತದ ಒಪ್ಪಿಗೆ ಕಡ್ಡಾಯವಾಗಿದೆ. ಹಂಗೇರಿಯ ಈ ಪಟ್ಟು ಈಗ ಇಡೀ ಪ್ರಕ್ರಿಯೆಯನ್ನು ಸಂಕಷ್ಟಕ್ಕೆ ಹೂಡಿದೆ. ಜನವರಿ 27ರಿಂದ ಹಂಗೇರಿ ಮತ್ತು ಸ್ಲೋವಾಕಿಯಾಕ್ಕೆ ರಷ್ಯಾ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಉಕ್ರೇನ್ ವ್ಯಾಪ್ತಿಯಲ್ಲಿರುವ ಪೈಪ್ಲೈನ್ಗೆ ಹಾನಿಯಾಗಿರುವುದು ಇದಕ್ಕೆ ಕಾರಣ ಎಂದು ಹೇಳಲಾಗುತ್ತಿದೆ. ಯುರೋಪ್ನ ಬಹುತೇಕ ರಾಷ್ಟ್ರಗಳು ರಷ್ಯಾದ ಇಂಧನ ಅವಲಂಬನೆ ಕಡಿಮೆ ಮಾಡಿಕೊಂಡಿದ್ದರೂ ಹಂಗೇರಿ ಮತ್ತು ಸ್ಲೋವಾಕಿಯಾ ಇಂದಿಗೂ ರಷ್ಯಾದ ತೈಲ ಮತ್ತು ಅನಿಲವನ್ನೇ ಅವಲಂಬಿಸಿವೆ. ಇವುಗಳಿಗೆ ಐರೋಪ್ಯ ಒಕ್ಕೂಟದಿಂದ ವಿಶೇಷ ವಿನಾಯಿತಿ ನೀಡಲಾಗಿತ್ತು.